ಇನ್ನು ಶಿವಾನಂದ್ ಪಾಟೀಲ್ ಈ ರೀತಿ ಮಾತನಾಡ್ತಾ ಇರೋದು ಇದೇ ಮೊದಲಲ್ಲ. ಈ ಹಿಂದೆಯೂ ಕೂಡ ರೈತರ ಬಗ್ಗೆ, ರೈತ ಸಮುದಾಯದ ಬಗ್ಗೆ ಇದೇ ರೀತಿ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಈ ಹಿಂದೆಯೂ ಕೂಡ ಇದೇ ರೀತಿ ಹೇಳಿಕೆಯನ್ನು ಕೊಟ್ಟಿದ್ರು, ಅದು ಕೂಡ ವಿವಾದದ ಕಿಡಿ ಹೊತ್ತಿಸಿತ್ತು. ಆಗ ಇದೇ ಶಿವಾನಂದ್ ಪಾಟೀಲ್ ಏನು ಹೇಳಿದ್ರು ಅಂತಂದ್ರೆ, ಪರಿಹಾರಕ್ಕಾಗಿ ರೈತರು ಆತ್ಮಹತ್ಯೆ ಮಾಡಿಕೊಳ್ತಾರೆ ಅಂತ ಶಿವಾನಂದ ಪಾಟೀಲ್ ಆ ಸಂದರ್ಭದಲ್ಲಿ ಹೇಳಿದ್ರು. ಅದು ಕೂಡ ವಿವಾದಕ್ಕೆ ಕಾರಣ ಆಗಿತ್ತು. ಈಗ ರೈತರು ಬರಗಾಲಕ್ಕೆ ಕಾಯ್ತಾರೆ ಅಂತ ಹೊಸ ಸಂಶೋಧನೆಯನ್ನ ಶಿವಾನಂದ ಪಾಟೀಲ್ ಮಾಡಿದ್ದಾರೆ. ಆ ಸಂಶೋಧನಾ ವರದಿಯನ್ನು ನಿನ್ನೆ ಅವರು ಮಾತನಾಡಿದ್ದಾರೆ. ಇನ್ನು ಎರಡೂ ಸ್ಟೇಟ್ಮೆಂಟ್ ಅನ್ನ ಕೂಡ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಮಾತನಾಡಿರೋದು, ನಾನು ಆಗಲೇ ಹೇಳಿದೆ, ಒಂದು ರೈತರು ಪರಿಹಾರಕ್ಕಾಗಿ ಆತ್ಮಹತ್ಯೆ ಮಾಡಿಕೊಳ್ತಾರೆ ಅಂತ ಹೇಳಿದ್ದು. ಎರಡನೆಯದ್ದು ನಿನ್ನೆ ಮಾತನಾಡಿರುವಂಥ ವಿಚಾರ, ಅಂದರೆ ರೈತರು ಬರಗಾಲಕ್ಕೆ ಕಾಯ್ತಾರೆ ಅಂತ ಹೇಳಿದ್ರು. ಎರಡನ್ನ ಒಮ್ಮೆ ನೋಡ್ಬಿಡೋಣ. 2020ರಲ್ಲಿಯೂ 500 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 2021ರಲ್ಲಿಯೂ 500 600 ಜನ ಮಾಡ್ಕೊಂಡಿದ್ದಾರೆ. ಮತ್ತು 2023ರಲ್ಲಿಯೂ ಅದೇ ರೇಷಿಯೋನಲ್ಲಿದೆ, 500 600 500 600. ಅದರಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರೋರು ಬರೀ 84 ಜನ ಏನೋ ಸಿಗ್ತಾರೆ. ಅದನ್ನು ಏನಾಗತ್ತೆ, ಈಗ FIR ಆದ ತಕ್ಷಣ ನೀವು ರೈತರ ಆತ್ಮಹತ್ಯೆ ಅಂತ ಹೇಳ್ಕೊಂಡು ಪರಿಗಣನೆಗೆ ತಗೊಂಡ್ರೆ ಅದು ಸ್ವಲ್ಪ ತಪ್ಪು ನಿಮ್ಮದು. ಆತ್ಮಹತ್ಯೆ ಸಹಜ. ನೋಡಿ ನಾನು ನಿಮ್ಗೊಂದು ಹೇಳ, 2021ರಲ್ಲಿ 595 ಜನ ಮಾಡ್ಕೊಂಡಿದ್ದಾರೆ. 2022ರಲ್ಲಿ 651 ಜನ ಮಾಡ್ಕೊಂಡಿದ್ದಾರೆ. ಇಲ್ಲಿವರೆಗೆ 412 ಜನ ಮಾಡ್ಕೊಂಡಿದ್ದಾರೆ ಈ ವರ್ಷ. ಇದು ನಿಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸ್ವಾಭಾವಿಕ ಆತ್ಮಹತ್ಯೆಗಳು. ಕೃಷ್ಣಾ ನದಿ ನೀರು ಪುಕ್ಕಟ್ಟದೆ, ಕರೆಂಟು ಪುಕ್ಕಟ್ಟದೆ, ಮತ್ತು ಬಹಳಷ್ಟು ಮುಖ್ಯಮಂತ್ರಿಗಳು ಬೀಜಾನು ಕೊಟ್ಟರು, ಗೊಬ್ಬರನೂ ಕೊಟ್ಟರು. ಇನ್ನು ರೈತರಿಗೆ ಏನಪ್ಪ ಅಂತಂದ್ರೆ ಒಂದೇ ಆಸೆ ಇರ್ತದೆ, ಮ್ಯಾಗ ಬರಗಾಲ ಬೀಳಲಿ ಅಂತೇಳಿ. ಯಾಕಂದ್ರೆ ಅದು ಸಾಲ ಮನ್ನಾ ಆಗ್ತದೆ. ಹಂಗೆ ಬಯಸ್ಬಾರ್ದು. ಅದ್ರಾಗೆ ನೀವು ಬ್ಯಾಡ ಅಂದ್ರೆ 3-4 ವರ್ಷಕ್ಕೆ ಒಂದು ಸರ್ತಿ ಬಂದೇ ಬರ್ತದೆ. ಆದರೂ ಈ ಸರ್ತಿ ಬಂದದ್ದು ನೋಡಿದ್ರೆ ಇಲ್ಲಿ ಮೊನ್ನೆ ಸಿದ್ದರಾಮಯ್ಯನೂ ಹೇಳಿಬಿಟ್ಟ, ಮೀಡಿಯಂ ಟರ್ಮ್ ಲೋನಿಗೆ, ಮಧ್ಯಮ ಅವಧಿ ಲೋನಿಗೆ ನಾನು ಬಡ್ಡಿ ಬಿಡ್ತೀನಿ ಅಂತ ಹೇಳ್ಬಿಟ್ಟ. ಇನ್ನು ಕೆಲವೊಬ್ರು ಸಾಲನೇ ಸೂಟು ಬಿಟ್ಟಾರೆ, ನಿಮಗೇನು ಹೇಳಬೇಕಾಗಿಲ್ಲ. ಅದು ಇದೇ ಸಿದ್ದರಾಮಯ್ಯನೂ ಬಿಟ್ಟಾರೆ, ಕುಮಾರಸ್ವಾಮಿನೂ ಬಿಟ್ಟಾರೆ, ಯಡಿಯೂರಪ್ಪನವರು ಬಿಟ್ಟಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಏನು ಸಂಕಷ್ಟದಲ್ಲಿದ್ದಾಗ ಸರ್ಕಾರ ನೆರವಿಗೆ ಬರ್ಬೋದು, ಆದರೆ ಸದಾ ನಮ್ಮ ನೆರವಿಗೆ ಬಾ ಅಂದರೆ ಅದು ಕಷ್ಟ ಆಗ್ತದೆ. ಯಾವುದೇ ಸರ್ಕಾರಕ್ಕೂ ಕಷ್ಟ. ಅಂಥದ್ದು ಎಲ್ಲ ಮುಂದಾಲೋಚನೆ ಇಟ್ಟುಕೊಂಡು ನಾವು ಬೆಳೆದ್ರೆ ಖಂಡಿತ ನಮಗೆ ಉಜ್ವಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.